ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನಿನ್ನೆ ನನಗೋಸ್ಕರ ದಕ್ಷಿಣೆ ತೆಗೆದಿಟ್ಟಿದ್ದಿ, ಜ್ಞಾಪಕ ಇದೆಯಾ? ಅದನ್ನು ಇಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಬಾ. ಈಗಾಗಲೇ ಕಡ್ಡಿಪಟ್ಟಿಗೆ ವ್ರತವನ್ನು ಮಾಡ್ತಾ ಇದ್ದೀಯ. ಹನುಮ ಜಯಂತಿ ಅಂತ ಏನೆಲ್ಲ ತಯಾರಿ ಕೂಡ ಮಾಡಿದ್ದೀಯ. ಯೋಚನೆ ಮಾಡಬೇಡ, ಆ ಸ್ವರೂಪದಲ್ಲೇ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಇಡುವಂಥ ಹೆಜ್ಜೆ ದಿಟ್ಟವಾಗಿ ಅತ್ಯಂತ ಶೀಘ್ರದಲ್ಲಿ ಏನಪ್ಪ ಇದು ಈ ರೀತಿ ಆಯಿತು ಅನ್ನೋ ಮಟ್ಟಿಗೆ ಬೆಳೆದು ನಿಲ್ಲುತ್ತೀಯ. ನಿನ್ನ ಕೈ ಕೆಳಗೆ ತುಂಬ ಜನ ಕೆಲಸ ಮಾಡುತ್ತಾರೆ, ನೀನೇ ಕೆಲಸ ಕೊಡುವಂಥ ಮಟ್ಟಿಗೆ ಬೆಳೆದು ನಿಂದಿರುತ್ತೀಯ. ಆದರೆ ಎಲ್ಲದಕ್ಕೂ ಕಾರಣ ನೀ ಮಾಡುವಂಥ ಆತ್ಮಬಲ. ಈ ಆತ್ಮಬಲ ಒಂದಿದ್ದರೆ ಸಾಕು ಕಂದ, ಇಡೀ ಜಗತ್ತನ್ನೇ ಗೆಲ್ಲಬಹುದೆಂಬುದನ್ನು ತೋರಿಸಿಕೊಡುವಂಥ ಶಕ್ತಿ, ತೋರಿಸಿಕೊಟ್ಟಂಥ ಘಟನೆ ಇಂದು ನಡೆದಿದೆ. ಚಿಂತೆ ಮಾಡಬೇಡ, ನಿನ್ನ ಆತ್ಮಬಲ ತುಂಬ ಬಲವಾಗಿದೆ. ಹಾಗೆ ಅಲ್ಲಿ ನಾನಿದ್ದೇನೆಂಬುದು ನಿನಗೂ ಗೊತ್ತು. ಚಿಂತೆ ಮಾಡದೆ ಮುನ್ನುಗ್ಗು, ನಿನ್ನ ಜೊತೆಗೆ ನಾನಿದ್ದೇನೆ. ನಾನು ಒಂದೇ ಅಲ್ಲ, ನೀನು ನಂಬದೇ ಇರುವಂಥ ಎಲ್ಲ ಶಕ್ತಿಗಳು ನಿನ್ನ ಹತ್ರ ಇವೆ. ಹಾಗೆಯೇ ಒಬ್ಬರಂತರೂ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಜೊತೆಗಿದ್ದೇನೆ, ಆದರೂ ಆ ಶಕ್ತಿ ನಿನ್ನ ಹತ್ರ ಇದೆ. ಚಿಂತೆ ಮಾಡಬೇಡ, ಎಲ್ಲವೂ ಸರಳವಾಗಿ ನಡೀತಾ ಇದೆ. ಹಾಗೆಯೇ ಸೋತು ಬಂದವರ ಹತ್ರ ಮತ್ತೆ ಅವಮಾನ ಮಾಡಬೇಡ, ಕ್ಷಮೆ ಮಾಡಿ ಅವರನ್ನು ನಿನ್ನ ಹತ್ರ ಕರೆದುಕೋ. ಹಾಗೆ ಮತ್ತೊಬ್ಬರು ನಿನ್ನ ಹತ್ರ ಕ್ಷಮೆ ಕೇಳಬೇಕೆಂದು ಅವರ ಹತ್ರ ಮನಸ್ಸು ಮಾಡಿದರೂ ಕೂಡ ಅಹಂಕಾರ ಅಥವಾ ಅಲ್ಲಿರುವಂಥ ಅಗೌರವ, ನಿನಗೆ ತೋರಿಸೋದಂಥ ಅನೇಕ ಸಲ ಅವಮಾನ, ಇವೆಲ್ಲವೂ ತಡೆ ಹಿಡಿದು ಅವರನ್ನು ಕುಬ್ಜನಾಗಿ ಮಾಡಿದೆ. ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡು. ಏನೇ ಆಗಲಿ ನಿನ್ನ ಹತ್ತಿರಕ್ಕೆ ಬರುತ್ತಾರೆ. ಚಿಂತೆ ಮಾಡಬೇಡ, ಇಡುವಂಥ ಹೆಜ್ಜೆ ಅತ್ಯಂತ ಶೀಘ್ರದಲ್ಲಿ ಫಲಪ್ರದವಾಗಿ ನಡೀತಾ ಇದೆ. ಹಾಗೆಯೇ ಮನೆಯಲ್ಲಿ ಯಾವ ತೊಂದರೆ ಇಲ್ಲದೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಾ ಇದೆ. ಬ್ಯಾಂಕಿನ ಕೆಲಸ ನಿಂತು ಅಂತ ಯೋಚನೆ ಮಾಡಬೇಡ, ಮುಂದುವರಿತಾ ಇದೆ. ಮಗನಿಗೆ ನೌಕರಿಯಲ್ಲಿ ಅವರಿಂದ ಅವರೇ ಕರೆದು ಕೆಲಸ ಕೊಡುವಂಥ ಪ್ರಸಂಗ ಬರ್ತಾ ಇದೆ. ಯೋಚನೆ ಮಾಡದೆ ಮುನ್ನುಗ್ಗಲು ಹೇಳು. ಆದರೆ ಅಲ್ಲಿ ಸ್ವಲ್ಪ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಲು ಹೇಳು, ಎಲ್ಲವೂ ಸರಿ ಹೋಗುತ್ತದೆ. ಚಿಂತೆ ಮಾಡಬೇಡ, ನಿನ್ನ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ. ಇವತ್ತು ಸಮಯ ಸಿಕ್ಕಾಗ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ. ಮುಂಬರುವ ದಿನಗಳು ತುಂಬ ಬ್ಯುಸಿಯಾಗಿರುತ್ತೀಯ. ಯಾಕೆಂದರೆ ಈ ಹಿಂದೆ ನಡೆದಂಥ ಘಟನೆಗೆ ಸಾಕ್ಷಿಯಾಗಿ ನೀನು ನಿಲ್ಲಲೇಬೇಕು. ಹೌದು, ನಿನ್ನಿಂದ ಸಾಧ್ಯ ಇದೆ. ಹಿರಿಯರ ಕಡೆ ಗಮನ ಕೊಡು, ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡು ಕಂದ. ತಂದೆ ಮಾತನ್ನು ಮೀರಬೇಡ. ತಂದೆ ಮಾತು ಮೀರಿದರೆ ನಿನಗೆ ಅದರ ಪಶ್ಚಾತ್ತಾಪ ನೀನೇ ಉಣ್ಣುತ್ತೀಯ. ಮೊದಲಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ತಂದೆ ಮಾತನ್ನು ಮೀರಬೇಡ. ಹಾಗೆಯೇ ಎಲ್ಲದಕ್ಕೂ ಅದರದೇ ಆದ ಶಕ್ತಿ ಇದೆ. ಈಗ ಭೂಮಿಗೆ ಹುಟ್ಟೇ ಒಂದು ಕಾರಣ ಅಂದ ಮೇಲೆ ಎಲ್ಲವೂ ತನ್ನಿಂದ ತಾನೇ ನಡೀತಾ ಇದೆ. ನನಗೆ ಹೆಣ್ಣು ಮಗು ಆಗಲಿಲ್ಲ ಅಂತ ಕೊರಗಬೇಡ. ಮುಂಬರುವ ದಿನಗಳಲ್ಲಿ ಆ ಪ್ರಸಾದವೂ ಇದೆ. ಚಿಂತೆ ಮಾಡಬೇಡ. ಇದ್ದ ಮಕ್ಕಳನ್ನು ಅಲಕ್ಷ್ಯ ಮಾಡಬೇಡ. ಒಳ್ಳೆ ರೀತಿಯಿಂದ ಸಾಕು. ನಿನ್ನ ಜೊತೆ ನಾನಿದ್ದು ಕೈ ಜೋಡಿಸುತ್ತೇನೆ. ಅತ್ಯಂತ ಶೀಘ್ರದಲ್ಲೇ ಶುಭ ವಾರ್ತೆ ಹೊಂದಿದೆ.